ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೇದಾಂತಿಗೆ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ರಾಮನ್ ಡ್ರೆಸ್ಸಲ್ಲಿ. ಅದಕ್ಕೋಸ್ಕರ ಇವತ್ತು ಬೇಗ ಸ್ಕೂಲಿಂದ ಕರ್ಕೊಂಡು ಬಂದೆ. ನಾನೇ ಹೋಗ್ಬಿಟ್ಟು ಬಂದ ತಕ್ಷಣ ಚೆನ್ನಾಗಿ ಊಟ ಮಾಡಿಸಿ ಮಲಗಿಸಿದ್ದೆ. ಇವಾಗ ರಿಫ್ರೆಶ್ ಆಗಿದ್ದಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಇಲ್ಲಾಂದರೆ ಸುಸ್ತಾದಂಗೆ ಆಗಿ ಅಲ್ಲಿ ಫೋಟೋಶೂಟಲ್ಲಿ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಊಟ ಮಾಡಿಸಿ ಮಲಗಿಸಿದ್ದೆ. ಇವಾಗ ಆಟ ಆಡ್ತಾ ಇದ್ದಾನೆ. ಇವಾಗ ಕರ್ಕೊಂಡು ಹೋಗಬೇಕು. ಫೋಟೋಗ್ರಾಫರ್ಗೂ ಫೋನ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ಇಲ್ಲೇ ಮನೆ ಹತ್ರ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಹತ್ರ ಫೋಟೋಶೂಟ್ ಮಾಡಿಸ್ಬೇಕು. ಟೆಂಪಲಲ್ಲಿ ಮಾಡಿಸ್ಬೋದಾಗಿತ್ತು, ಟೆಂಪಲಲ್ಲಿ ಪರ್ಮಿಷನ್ ಕೊಡಲ್ಲ. ಅದಕ್ಕೋಸ್ಕರ ಇಲ್ಲೇ ಪಾರ್ಕಲ್ಲೇ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಪಡ್ತಾ ಇದ್ದಾನೆ. ಅದಕ್ಕೆ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ರೆಡಿ ಆಗಿದ್ದಾನೆ. ಪಾರ್ಕಿಗೆ ಕರ್ಕೊಂಡು ಬಂದ್ವಿ. ಬಿಲ್ಲು ಬಾಣ ನೋಡಿಬಿಟ್ಟು ತುಂಬ ಖುಷಿಯಾಗ್ಬಿಟ್ಟ. ಅವ್ರು ಫೋಟೋಗ್ರಾಫರ್ ಹೇಳ್ತಾಯಿದ್ರು ಅಲ್ಲಿಂದ ಸುಮ್ಮನೆ ಬಿಡಿ, ಅವನೇ ವಾಕ್ ಮಾಡ್ಕೊಂಡು ಬರಲಿ, ಅವಾಗ ನಾವು ಕ್ಲಿಕ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಡ್ಕೊಂಡು ಬಾ ಅಂತೇಳಿ ನಾವು ಮುಂದೆ ಬರ್ತಾಯಿದ್ವಿ. ಅವ್ನು ತುಂಬ ಸ್ಮೈಲ್ ಮಾಡಿಕೊಂಡು ಚೆನ್ನಾಗಿ ಪೋಸ್ ಕೊಟ್ಟ. ಫೋಟೋಗ್ರಾಫರ್ಗೂ ಅಷ್ಟೇ ತುಂಬ ತಾಳ್ಮೆ ಇತ್ತು. ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಚೆನ್ನಾಗಿ ಫೋಟೋ ಎಲ್ಲ ತೆಕ್ಕೊಟ್ರು. ಅವನು ಪಾರ್ಕಿಗೆ ಕರ್ಕೊಂಡೋದ ತಕ್ಷಣ ಆಟ ಆಡೋದು ತುಂಬ ಇಷ್ಟಪಡ್ತಾಯಿದ್ದ. ಅಲ್ಲಿ ಎಲ್ಲ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನು ನೋಡಿಬಿಟ್ಟು ಇವನು ಅಲ್ಲಿಗೆ ಹೋಗ್ತೀನಿ ಅಂತ ಆಟ ಮಾಡಿಬಿಟ್ಟ. ಅಷ್ಟರಲ್ಲಾಗಲೇ ಸ್ವಲ್ಪ ಫೋಟೋಸ್ ಚೆನ್ನಾಗಿ ಬಂದಿತ್ತು. ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ನಾವು. ಪಾರ್ಕಿಗೆ ಹೋದ ತಕ್ಷಣ ಅವ್ನು ತುಂಬ ಖುಷಿಯಾಗ್ಬಿಟ್ಟ. ಅಲ್ಲಿ ತುಂಬ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು, ಆಟ ಆಡ್ತಾಯಿದ್ರು. ಅದನ್ನು ನೋಡಿ ಅಲ್ಲಿಗೆ ಹೋಗಬೇಕು, ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ಆದ್ರೂ ಅವರು ತುಂಬ ತಾಳ್ಮೆಯಿಂದ ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೊಟ್ರು. ನೋಡಿ ಇದೇನೆ ಫೋಟೋಸು. ಅಲ್ಲೇ ಡ್ರೆಸ್ ಚೇಂಜ್ ಮಾಡಿದೆ. ಅಲ್ಲೇ ಒಂದು ಜೊತೆ ಡ್ರೆಸ್ ತೊಗೊಂಡೋಗಿದ್ದೆ. ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ನು ಫಸ್ಟಲ್ಲಿ ಆಟ ಆಡಬೇಕು ಅಂತ ತುಂಬ ಆಟ ಮಾಡ್ತಿದ್ದ. ಆಮೇಲೆ ಅವ್ರ ತಾತನ ಜೊತೆ ಹೋಗಿ ಆಟ ಆಡ್ತಾಯಿದ್ದ. ಅಲ್ಲಿಂದ ಬರೋಕ್ಕೆ ರೆಡಿ ಇರಲಿಲ್ಲ ಅವನು. ಎಲ್ಲ ಮಕ್ಕಳ ಜೊತೆ ನೋಡಿಬಿಟ್ಟು ತುಂಬ ಖುಷಿಯಾಗ್ಬಿಟ್ಟ. ಇಲ್ಲಿ ಮನೇಲಿ ಅಂದರೆ ಆಚೆ ಬಿಡಲ್ಲ, ಹೋಗ್ತಾನೆ ಸಂಜೆ ಟೈಮು. ಆದ್ರೂ ಅಲ್ಲಿ ಆಟ ಆಡೋದು ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಆಟ ಆಡೋಕ್ಕೂ ಚೆನ್ನಾಗಿ ಆಟ ಆಡ್ದ. ಅಲ್ಲಿಂದ ಬರೋಕ್ಕೇ ರೆಡಿ ಇಲ್ಲ. ಅವ್ರ ತಾತ ಕರಿತಾಯಿದ್ರು, ಬಾ ಹೋಗೋಣ ಸಂಜೆ ಆಯಿತು ಅಂದ್ರೂ ಬರ್ತಾಯಿರಲಿಲ್ಲ. ಆಮೇಲೆ ಲಾಸ್ಟಿಗೆ ಅಲ್ಲಿ ನಾಯಿಗಳಿದ್ದಾವೆ, ತೋರಿಸ್ತೀವಿ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಯಿತು. ಅದಕ್ಕೋಸ್ಕರ ನಾಯಿಗಳು ನೋಡೋಕ್ಕೋಸ್ಕರ ಅವನು ಬಂದ. ಆಮೇಲೆ ಸಂಜೆ ಆಯಿತು, ಕತ್ಲಾಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.